ಕೊಪ್ಪಳದ ಮರಕೊಂಬೆಯಲ್ಲಿ ನಡೆದಿದ್ದಂತಹ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ 97 ಅಪರಾಧಿಗಳಿಗೆ ಜಾಮೀನು ಮಂಜೂರಾಗಿದೆ. ಈ ಪ್ರಕರಣದಲ್ಲಿ ನೋಡಿ, ದಲಿತರ ಏರಿಯಾಗಳಿಗೆ ಹೋಗಿ ಅವರು ವಾಸ ಮಾಡ್ತಿದ್ದಂಥ ಪ್ರದೇಶಗಳಿಗೆ ಹೋಗಿ ಸವರ್ಣೀಯರು ಬೆಂಕಿ ಹಚ್ಚಿಬಿಟ್ಟಿದ್ರು, ದೌರ್ಜನ್ಯ ಎಸಗಿದ್ರು ಅಂತ ಆರೋಪ ಇತ್ತಲ್ಲ. ಕೆಳ ಹಂತದ ನ್ಯಾಯಾಲಯ 98 ಜನ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಕೊಟ್ಟುಬಿಟ್ಟಿತ್ತು. ಜೀವನ ಪರ್ಯಂತ ನೀವು ಜೈಲಲ್ಲಿರಿ ಅಂತ ಹೇಳಿ ಅವರೆಲ್ಲರೂ ಕೂಡ ಇದೀಗ ಮೇಲ್ಮನವಿಗೆ ಹೋದರು. ಮೇಲ್ಮನವಿಗೆ ಹೋದಾಗ ಏನಾಗಿದೆ, ಒಬ್ಬ ಆರೋಪಿಯನ್ನು ಬಿಟ್ಟುಬಿಟ್ಟು A1 ಆರೋಪಿಯನ್ನು ಬಿಟ್ಟುಬಿಟ್ಟು ಇನ್ನು 97 ಅಪರಾಧಿಗಳಿಗೆ ಇದೀಗ ಜಾಮೀನು ಸಿಕ್ಕಿದೆ. ಹಾಗಾಗಿ ಅವರು ಆಚೆ ಬರಬಹುದು. A1 ಹೊರತುಪಡಿಸಿ 97 ಅಪರಾಧಿಗಳಿಗೆ ಜಾಮೀನು ಮಂಜೂರಾಗಿದೆ. ಪ್ರಕರಣಕ್ಕೆ ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠ ಏನು ಕೆಳ ಹಂತದ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತಲ್ಲ, ಎಲ್ರಿಗೂ ಜೀವಾವಧಿಗೆ ತಳ್ಳಿಬಿಡಿ, ಇವರನ್ನು ಜೀವನ ಪರ್ಯಂತ ಜೈಲಲ್ಲಿ ಕೊಳ್ಳಿಲಿ ಅಂತ ಹೇಳಿಬಿಟ್ಟಿತ್ತಲ್ಲ, ಆ ವಿಚಾರಕ್ಕೆ ಧಾರವಾಡ ಹೈಕೋರ್ಟ್ನ ವಿಭಾಗೀಯ ಪೀಠ ಇವತ್ತೇನು ಮಾಡಿದೆ, ತಡೆಯಾಜ್ಞೆ ಕೊಟ್ಟಿದೆ. A1ಗೆ ಮಾತ್ರ ಬೇಲಿಲ್ಲ. ಇನ್ನು 97 ಜನ ಅಪರಾಧಿಗಳು ಅಂತ ಸಾಬೀತಾಗಿದೆಯಲ್ಲ, ಅವರೆಲ್ಲರಿಗೂ ಜಾಮೀನನ್ನು ಧಾರವಾಡ ಹೈಕೋರ್ಟ್ ಕೊಟ್ಟಿದೆ. ಇವತ್ತು 98 ಅಪರಾಧಿಗಳಿಗೆ ಕೊಪ್ಪಳದ ಜಿಲ್ಲಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿತ್ತು. ಈ ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ರು 98 ಜನ ಅಪರಾಧಿಗಳು. ಇವತ್ತು ಧಾರವಾಡದ ಹೈಕೋರ್ಟ್ನ ವಿಭಾಗೀಯ ಪೀಠ ಈ ಆದೇಶವನ್ನು ಕೊಟ್ಟಿದೆ. 2014 ಘಟನೆ ಇದು. ಆಗಸ್ಟ್ 28ಕ್ಕೆ ಮರಕೊಂಬಿಯಲ್ಲಿ ದಲಿತರಿಗೆ ಕ್ಷೌರದಂಗಡಿ ಹೋಟೆಲ್ಗೆ ಪ್ರವೇಶ ಇರಲಿಲ್ಲ. ದಲಿತರು ಇದನ್ನು ಪ್ರಶ್ನೆ ಮಾಡ್ತಾರೆ, ಇದ್ಯಾಕಿದು, ನಾವು ಹಾಗಾದರೆ ಸಲೂನ್ಗಳಿಗೆ ಹೋಗಬಾರ್ದಾ, ಹೋಟೆಲ್ಗೆ ಹೋಗಬಾರ್ದಾ? ಇದು ಏನಾಗುತ್ತೆ, ಸವರ್ಣೀಯರು ಮತ್ತು ದಲಿತರ ನಡುವಿನ ಒಂದು ಗಲಾಟೆಗೆ ಕಾರಣ ಆಗುತ್ತೆ. ಗ್ರಾಮದ ಸವರ್ಣೀಯ ಮಂಜುನಾಥ್ ಎಂಬಾತ ಸಿನಿಮಾ ನೋಡೋಕ್ಕೆ ಹೋಗಿದ್ದ. ಗಂಗಾವತಿಯಲ್ಲಿ ಸಂಗಡಿಗರೊಂದಿಗೆ ಸಿನಿಮಾ ನೋಡೋಕ್ಕೆ ಹೋಗಿರ್ತಾನವನು. ಮಂಜುನಾಥ್ ಈ ಸಂದರ್ಭದಲ್ಲಿ ಹೋಗಿದ್ದಾಗ ಅವನು ಯಾರೋ ಹೊಡೆದು ಬಿಟ್ಟರು ಅಂಥೇಳಿ ಒಂದು ಸುದ್ದಿ ಬರುತ್ತೆ, ಹಲ್ಲೆ ಆಯಿತು ಅವನಿಗೆ ಅಂಥೇಳಿ. ಮರಕೊಂಬೆ ದಲಿತರೇ ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಇನ್ನೊಂದು ವಿಚಾರವನ್ನು ಮಂಜುನಾಥ ಹೇಳಿಬಿಡ್ತಾನಾಗ. ಅವರೇ ಬಂದು ನನಗೆ ಹೊಡೆದಿದ್ದು ಮರಕೊಂಬೆ ದಲಿತರು ಅಂತ ಹೇಳಿಬಿಡ್ತಾನಲ್ಲ. ಈಗೇನು ಮಾಡ್ತಾರೆ, ಇವ್ರು ನಮಗೂ ಹೊಡೆದು ಬಿಟ್ರ ಇವರು ಅಂತ ಇವರೇನು ಮಾಡಿಬಿಡ್ತಾರೆ, ದಲಿತರ ಏರಿಯಾಗಳಿಗೆ ಹೋಗಿ ಅನೇಕ ಗುಡಿಸಲುಗಳಿಗೆ ಬೆಂಕಿಯನ್ನು ಹಚ್ಚಿಬಿಟ್ಟು ಹಲ್ಲೆ ಕೂಡ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಾಗ ಗುಡಿಸಲುಗಳಲ್ಲಿ ಜನ ಇರಲಿಲ್ಲ, ಅವರು ಸಿನಿಮಾ ನೋಡೋಕ್ಕಾಗಿ ಹೋಗಿದ್ರು ಅಂತ ಕೂಡ ಒಂದು ಮಾಹಿತಿ ಇದೆ. ಯಾಕೆ ಇನ್ನೂ ಸಾವು ನೋವು ಜಾಸ್ತಿ ಆಗಿಬಿಡ್ತಾ ಇತ್ತು, ಸಿನಿಮಾ ನೋಡೋಕ್ಕೆ ಅನೇಕರು ಹೋಗಿಬಿಟ್ಟಿದ್ರು. ಆ ಕಾರಣದಿಂದಾಗಿ ಅನೇಕರು ಸಾಯಲಿಲ್ಲ. ದಲಿತರ ಮೇಲಿನ ದಾಂಧಲೆ ದೌರ್ಜನ್ಯ ನಡೆಸಿದ್ರು ಅಂಥೇಳಿ ಆರೋಪ ಬರುತ್ತೆ. ಇದರ ಬಗ್ಗೆ ಭೀಮೇಶ್ ಎನ್ನುವರು ಕಂಪ್ಲೇಂಟನ್ನು ಕೊಡ್ತಾರೆ. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು.